ಸರ್ ನಾನು ಕೆಲಸ ಕೂತಾಗ 300 ರೂಪಾಯಿ ಇತ್ತು ಸರ್. ಇದು ಚಿನ್ನ ಹೋಗಕ್ಕೆ ದಾರಿ ಅದು. ಇಲ್ಲೇ 22 ಕ್ಯಾರೆಟ್ ಕರ್ಗಿರೋದು ಚಿನ್ನ ಇದೆ. ಸೊ ಇದನ್ನ ನಾನು ಯೂಸ್ ಮಾಡ್ತೀನಿ ನೋಡಿ. ಇವರು ಕಲ್ ಕುಡ್ಸೋರು ಇವ್ರೇನಾ ನೋಡಿ. ಇವಾಗ ನಾನು ಮಾಡಿದ ವಾಲೆನ ಓಕೆ ಇವ್ರು ಕಲ್ ಕುಡ್ಸ್ ತಂದು ಕೊಟ್ಟಿದ್ದಾರೆ. ಈ ಲಿಕ್ವಿಡ್ ಕರಗತ್ತಲ್ವಾ, ಒಂದಿಷ್ಟು ಸೆಕೆಂಡ್ಸ್ ಇರೋದು, ಒಂದು 5 ಸೆಕೆಂಡ್ಸ್ ಇರೋದು. 5 ಸೆಕೆಂಡ್ಸ್ ಅಲ್ಲಿ ಪೋರ್ ಮಾಡ್ಬಿಡ್ಬೇಕು ಇದನ್ನ. ನೋಡಿ ಇದು ಪಕ್ಕದ ಬೆಳ್ಳಿ, ಇದು ಚಿನ್ನ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಗೋಲ್ಡನ್ ಟ್ಯಾಕ್ಸಿಂಗ್ ಕನ್ನಡ. ಮತ್ತೊಂದು ಹೊಸ ಜೊತೆ ನಿಮ್ಮ ಮುಂದೆ. ಆ್ಯಕ್ಚುಲಿ ನಾನು ಇವತ್ತು ಮಂಗಳೂರು ಜ್ಯುವೆಲ್ಲರ್ಸ್ ವರ್ಕ್ಸ್ ಅಂತ KR ರಸ್ತೆಯಲ್ಲಿರೋ ಜಯನಗರದಲ್ಲಿರೋವಂಥ ಒಂದು ಒಡವೆ ಅಂಗಡಿಗೆ ಬಂದಿದ್ದೀನಿ. ಏನು ವಿಷಯ ಅಂತ ನಿಮ್ಗೆ ಆಲ್ರೆಡಿ ತಮ್ಮದೇ ನೋಡಿ ಗೊತ್ತಾಗಿದೆ. ಹೌದು ಸರ್, ನಮಸ್ತೆ. ನಮಸ್ಕಾರ ಸರ್. ಸರ್ ನೀವೇನು ಒಡವೆ ತಯಾರು ಮಾಡ್ಕೊಡ್ತೀರಿ ಅಂತ ಹೌದಾ? ನಾವು ಮಾಡಾಕಿದ್ರೆ ಹೌದು. ಸರ್ ಎಲ್ಲಿ ಸರ್ ಒಡವೆ ಎಲ್ಲ ಮಾಡೋದೇನು? ಬೇರೆ ಕಡೆ ಏನೋ ದೊಡ್ಡ ಯೂನಿಟ್ ಇಟ್ಕೊಂಡಿದ್ದೀರಾ ಸರ್? ಇಲ್ಲ ಸರ್, ಇದೊಂದೇ ನನ್ನ ಯೂನಿಟ್. ಸರ್ ಇದೇನಾ? ಹೌದು ನೋಡಿ. ಇಷ್ಟು ಚಿಕ್ಕ ಜಾಗದಲ್ಲಿ ಹೇಗೆ ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಅಷ್ಟು ಬೆಲೆ ಬಾಳೋ ವಸ್ತುನ ಹೇಗೆ ತಯಾರು ಮಾಡ್ತೀರಿ, ಎಷ್ಟು ಕಷ್ಟಪಟ್ಟು ಮಾಡ್ತೀರಾ ಅನ್ನೋದು ನಮ್ಗೆ ಒಂಚೂರು ತಿಳಿಸ್ಕೊಡ್ತೀರಾ ಸರ್? ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ಹಂಗೆ ಸಣ್ಣದಾಗಿ. ಸರ್ ನನ್ನ ಹೆಸರು ರಾಘವೇಂದ್ರ ಅಂತ. ಓಕೆ. ನಾನು ಹುಟ್ಟಿದ್ದು ಶಿವಮೊಗ್ಗದಲ್ಲಿ. ಓಕೆ. ಇಲ್ಲಿ ಒಂದು 45 ಇಯರ್ಸಿಂದ ಇಲ್ಲೇ ಇದ್ದೀವಿ. ಫಾದರ್ ಜೊತೆ, ಫಾದರ್ ತಂದೆ ತಾಯಿ ಎಲ್ಲ ಇಲ್ಲೇ ಇದ್ದೀವಿ. ತಮ್ಮ ಇದ್ದಾನೆ. ಸೊ ನಾನು ಮ್ಯಾರಿಡು. ಇವ್ರ ಮಕ್ಕಳಿದ್ದಾರೆ. ಫಾದರ್ ಎಕ್ಸ್ಪೈರ್ ಆದರು. ಓಕೆ. ಸೊ ಮನೇಲಿ ಕೆಲಸ ಮಾಡ್ತೀನಿ. ಎಷ್ಟು ವರ್ಷದಿಂದ ಸರ್ ಈ ಇದರಲ್ಲಿದ್ದೀರಾ ನೀವು? ಸರ್ ನಾನು ಸ್ಕೂಲ್ ಬಿಟ್ಟಾಗ 6ನೇ ಕ್ಲಾಸಲ್ಲಿ ಸ್ಕೂಲ್ ಬಿಟ್ಟಿದ್ದೆ. ಓಕೆ. ಅವಾಗಿಂದ ಈ ಚಿನ್ನದ ಕೆಲಸದಲ್ಲೇ ಇದ್ದೀನಿ. ಫಸ್ಟ್ ಮನೆ ಕೆಲಸ, ಅಂಗಡಿ ಕೆಲಸ ಏನಿತ್ತು ಅದು ಮಾಡಬೇಕು. ಒಂದು 6 ಮಂತ್ಸ್ ನಂತರ ನಿಮಗೆ ಯಾವ ಥರ ಅಳತೆ ಇಡಬೇಕು, ಏನು ಕೆಲಸ ಮಾಡಬೇಕು ಅನ್ನೋದು ಇನ್ಫಾರ್ಮೇಶನ್ ಕೊಡ್ತಾರೆ. ಎಲ್ಲ ಚೈನು ಒಬ್ಬರೇ ಮಾಡಲ್ಲ. ಸೊ ಯಾರು ಆ ಚೈನ್ ಎಕ್ಸ್ಪರ್ಟ್ ಇದ್ದಾರೆ ಅವ್ರ ಹತ್ರ ಹೋಗಿ ಕಲಿಬೇಕು ನಾನು. ಹೌದಾ? ಹಾಗೆ ಸರ್ ಈ ಕರಿಮಣೆ ಚೈನೇ ಬೇರೆ ಅಥವಾ ಇನ್ನೊಂದು ಚೈನೇ ಬೇರೆ, ಉಂಗ್ರನೇ ಬೇರೆ, ನೆಕ್ಲೆಸ್ಗಳು ಡಿಸೈನ್ ನೆಕ್ಲೆಸ್ ಬೇರೆ, ಎಲ್ಲ ಬೇರೆ ಬೇರೆ. ಹೌದಾ? ಈಗ ನೀವು ಎಷ್ಟು ತರ ಮಾಡ್ತೀರಾ ಸರ್? ಈಗ ಎಲ್ಲ ಮಾಡ್ತೀರಾ ನೀವು? ಯಾವ್ದು ನೋಡಿದ್ರು ಮಾಡ್ಬಿಡ್ತೀನಿ ಸರ್, ಟ್ಯಾಲಿ ಮಾಡ್ಬಿಡ್ತೀನಿ. ಅಂದ್ರೆ ನಿಮ್ಗೆ ಈಗಿರೋ ಎಕ್ಸ್ಪೀರಿಯನ್ಸ್? ಹೌದು ಹೌದು. ಅಲ್ಲಿಗೆ ಅಲ್ಲಿ 32 ವರ್ಷ ಆಯ್ತು ಅಂತ ಅಂದ್ರೆ ನೋಡಿ. ಇದು ನೋಡಿ, ಇದು ಮುಡಿ ಚೈನ್ ಇದೆ. ಓಕೆ. ಇಲ್ಲಿ ಮಧ್ಯೆ ಬಲ್ಬ್ ಚೈನ್ ಇದೆ. ಎರಡು ಮಿಕ್ಸ್ ಮಾಡಿರೋದು ಮುಡಿ ಪ್ಲಸ್ ಬಲ್ಪ್. ಇದು ನೀವು ಮುಡಿ ಚೈನ್ ಅಂದ್ರೆ ಕೇಳಿರ್ತಾರೆ, ನೀವು ಕೇಳಿರೋದು ಗೊತ್ತಿಲ್ಲ, ಬಟ್ ಹಳೆಯ ಕಾಲದವ್ರು ಇದು ಮುಡಿ ಚೈನ್ ಹಾಕ್ತಾರೆ. ಇದು ಬಲ್ಬ್ ಚೈನ್ ಅಂದ್ರೆ ಆವಾಗಿನ ಟ್ರೆಂಡಿಂಗ್ ಇದೆ. ಎರಡು ಮಿಕ್ಸ್ ಮಾಡಿ ಇದೊಂದು ಚೈನ್. ಸುಮ್ಮನೆ ಸ್ಯಾಂಪಲ್ ಮಾಡಿದೀನಿ. ಸೊ ಇದು ನೆಕ್ಸ್ಟ್ ಫಾರ್ ಇದು ತೂಕ ನೋಡ್ಕೊಬೇಕಲ್ಲ, ಅದಕ್ಕೆ ವರ್ಕ್ ಮಾಡಕ್ ಹಿಂಗ್ ಮಾಡಿರ್ತೀವಿ. ಹೌದಾ? ನೀವು ಚಿನ್ನ ಅಂಗಡಿಗೆ ಎಂಟ್ರಿ ಆದಾಗ ಎಷ್ಟು ಗ್ರಾಮ್ ಇತ್ತು? ಗ್ರಾಮ್ಗೆ ಎಷ್ಟಿತ್ತು ಸರ್? ನಾನು ಕೆಲಸ ಕೂತಾಗ 300 ರೂಪಾಯಿ ಇತ್ತು ಸರ್. 300 ರೂಪಾಯಿಂದ ಇವತ್ತೇನು ಒಂದು 6,000 ಇದೆಯಾ ಸರ್? 6,000 ಇದೆ ಸರ್. ಇಷ್ಟೇನಾ ಮಿಷಿನ್ಸ್? ಇಷ್ಟೆಲ್ಲ ಇರುತ್ತಾ ನಿಮ್ದೆಲ್ಲ ಟೋಟಲು? ಸರ್ ಇದು ಕರ್ಸ ಮಿಷನ್. ಓಕೆ ಓಕೆ ಓಕೆ. ಅದು ಇಜಿಲ್ದು. ಆಮೇಲೆ ಕೆಲವು ಹಳೆ ಮಿಷನ್ಸ್ ಎಲ್ಲ ಇದಾವೆ, ಗಟ್ಟಿ ಹಾಕೋ ಡೈ ಮಿಷನ್ಸ್ ಇದೆ. ಸೊ ಇಷ್ಟ ನಂದು. ಇದು ನಾನು ಗಟ್ಟಿ ಹಾಕೊಬೇಕು, ಇಲ್ಲಿ ತಟ್ಟಬೇಕು, ಮತ್ತೆ ಇನ್ನೊಂದು ಚಿಕ್ಕ ಮಿಷನ್ ಇಲ್ಲಿ ಇಟ್ಕೊಂಡಿದ್ದೀನಿ. ಓಕೆ ಓಕೆ. ಆಮೇಲೆ ಇದ್ರ ವೆರೈಟಿ ನೋಡಿ, ಈಗ ಇಲ್ಲಿ ತೋರಿಸ್ತಾ ಇದೆ ನೋಡಿ. ಇದು ಬಂದು ಇದೆಲ್ಲ ಮಿಷನ್ಸ್ ರೋಲು. ಇದು ನನ್ನ ಹತ್ರ ಇರೋ ಚಿಕ್ಕದು. ಇಂಥದ್ದು 100 ಟೈಪ್ಸ್ ದೊಡ್ಡ ದೊಡ್ಡ ಮಿಷನ್ ಅಲ್ಲಿ ಇರುತ್ತೆ. ಓಕೆ ಓಕೆ ಓಕೆ. ಇದು ಬೊದ್ದಿನ ಮಿಷನ್. ಆಮೇಲೆ ನೋಡಿ, ಇದು ತಾಳಿಕೊಂಡಿದ್ದು ಸೈಡ್ ಬಾರ್ಡರ್ದು ತಾಳಿಕೊಂಡಿ ಮಿಷನ್. ಇಂಥವು 1000 ಮಿಷನ್ಸ್ ಆಚೆ ಕಡೆ ಎಲ್ಲ ಇದಾವೆ. ಇನ್ನೊಂದು ಫಾರ್ ಎಮರ್ಜೆನ್ಸಿ, ಈಗ ನಾನು ಮಿಷನ್ ಹೋಗಕ್ ಆಗಲ್ಲ, ಇಲ್ಲ ತಟ್ಕೊಂಡ್ ಮಾಡ್ತೀವಿ. ಬಟ್ ಈಗ ಏನಂದ್ರೆ ಮಿಷನ್ ಬಂದ್ರೆ ಸ್ವಲ್ಪ ಈಸಿ ಆಗುತ್ತೆ, ಇಲ್ಲ ತಟ್ತಾ ಕೂತ್ಕೊಬೇಕಾಯ್ತು ನಾವು. ಸೊ ಹಂಗಾಗಿ ನಾವು ಈ ತರ ಮಿಷನ್ಸ್ ಇಟ್ಕೊಂಡಿರ್ತೀವಿ, ಚಿಕ್ಕದು ಇಟ್ಕೊಂಡಿರ್ತೀನಿ ಅಷ್ಟೇ. ನೋಡಿ ಇದೆಲ್ಲ ಇದು ತಾಳಿಕೊಂಡಿದ್ದು ನೋಡಿ, ಇದೆಲ್ಲ ಮಿಷನ್ಸ್. ಸೊ ನಮ್ಗೆ ಯಾವ ತರ ಡೈ ಬೇಕು ಆ ತರ ನೋಡಿ. ಮೊದ್ಲು ಇದ್ರಲ್ಲಿ ಮಾಡ್ಕೊಂತ ಇದ್ವಿ. ನೀವೇನ್ ನೋಡಿದ್ರಲ್ಲ, ಅದು ಇದು ಚಿಕ್ಕದಲ್ಲಿ ಒಡ್ಕೊಬೇಕಾಗಿತ್ತು. ಮಿಷಿನ್ ಬಂದಿದೆ. ಇಲ್ಲಿ ಎಲ್ಲಿವರೆಗೂ ಯಾವ ಹಂತದವರೆಗೂ ಇಲ್ಲಿ ನೀವು ಚಿನ್ನ ತಯಾರು ಮಾಡ್ತೀರಿ? ಒಂದು ಉಂಗ್ರ ಎಕ್ಸಾಂಪಲ್ ಸರ್. ಈಗ ನಾನು ಏನೇ ಮಾಡ್ತೀನಿ ಅಂದ್ರೂ, ಈಗ ಫಾರ್ ಎಕ್ಸಾಂಪಲ್ ಒಂದು 100 ಗ್ರಾಮ್ ಆರನೇ ಕೊಟ್ಟರು ಕಸ್ಟಮರು, ಅದಕ್ಕೆ ಏನ್ ಮಾಡ್ಬೇಕು ಅದಕ್ಕೆ ಹೋಮ್ ವರ್ಕ್ ಎಲ್ಲ ನಾನೇ ಮಾಡೋದು. ಇದಕ್ಕೆ ಡೈ ಬೇಕು, ಇದಕ್ಕೆ ಮಧ್ಯದ ಪೀಸ್ ಮಾಡಬೇಕು, ಗಟ್ಟಿ ಪೀಸ್ ಮಾಡಬೇಕು, ಸಪ್ರೇಟ್ ಪೀಸ್ ಎಲ್ಲ ನಾನು ಮಾಡ್ಕೊಂಡು ಜೋಡಿಸ್ಕೊಂಡು ನಾನೇ ರೆಡಿ ಮಾಡೋದು. ಸೊ ಈಗ ಆಚೆ ಕಡೆ ನನ್ಗೆ ಏನಂದ್ರೆ ಸ್ಟೋನ್ ಫಿಟ್ಟಿಂಗ್, ಒಂದು ಪಾಲಿಶ್, ಇನ್ನೊಂದು ಕಟಿಂಗ್, ಇನ್ನೊಂದು ಹಾಲ್ ಮಾರ್ಕ್, ಇದಿಷ್ಟು ಆಚೆ ಇರ್ತಾವೆ. ಡಿಪಾರ್ಟ್ಮೆಂಟ್ಸ್ ಆಚೆ ಇರ್ತಾವೆ. ಅವ್ರು ಕಲ್ ಫಿಟ್ಟಿಂಗ್ ಬೇರೆ ಕಲ್ ಫಿಟ್ಟಿಂಗ್ ಮಾಡೋದು, ಬೇರೆ ಏನೂ ಮಾಡಲ್ಲ. ಇನ್ನು ನೈಸನಿ ಮಾಡೋದು ಕಲ್ ಕುಡಿಸ್ತಾರ, ಅವ್ರು ಕಲ್ ಬಿಟ್ರೆ ಬೇರೆ ಏನೂ ಕಲ್ ಕುಡಿಸ್ ಕೆಲಸ ಮಾಡಕ್ ಬರಲ್ಲ. ಇನ್ನೊಂದು ಕಟಿಂಗ್ ಕೆಲಸ ಅವರು ಬಂದ್ರೆ ಬರೀ ಕಟಿಂಗ್ ಮಾತ್ರ ಮಾಡ್ತಾನೆ, ಬೇರೆ ಏನೂ ಮಾಡಕ್ಕಾಗಲ್ಲ. ಇನ್ ಪಾಲಿಶ್ ಅಲ್ಲಿ ಅದ್ರಲ್ಲಿ 2 ತರ ಪಾಲಿಶ್, ಒಂದು ಬಾಂಬೆ ಪಾಲಿಶ್ ಇದೆ, ಒಂದು ಇಲ್ಲಿಂದ ಲೋಕಲ್ ಪಾಲಿಶ್ ಇದೆ. ಬಾಂಬೆ ಪಾಲಿಶ್ ಅಂದ್ರೆ ಇವಾಗ ಶೋರೂಮ್ ಅಲ್ಲಿ ನೋಡ್ತಿರೋ ಹೈ ಗ್ಲಾಸ್ ಇರತ್ತಲ್ಲ, ಈಗ ನಿಮ್ ಒಂದು ಊರ ತೋರಿಸ್ತೀವಿ, ಅದೆಲ್ಲ ಬಾಂಬೆ ಪಾಲಿಶ್, ಹೈ ಗ್ಲಾಸಿ ಪಾಲಿಶ್, ಅದೆಲ್ಲ ಬಾಂಬೆ ಪಾಲಿಶ್. ಸೊ ಅದಕ್ಕೆ ಲಾಸ್ ಜಾಸ್ತಿ ತಗೊಂತಾರೆ. ಅದು ರಬ್ಬಿಂಗ್ ಮಿಷಿನ್ ಇರುತ್ತಲ್ಲ, ಅದ್ರಲ್ಲಿ ಚಿನ್ನ ಜಾಸ್ತಿ ಇರುತ್ತೆ, ಅದು ಲಾಸ್ ಜಾಸ್ತಿ ತಗೊಂತಾರೆ. ಚಿನ್ನ ವೇಸ್ಟೇಜ್ ಜಾಸ್ತಿ ತಗೊಂತಾರೆ. ಅವರು ಇಷ್ಟು ಉಜ್ಜಿದ್ರೆ ನಾವು ಈಗ ಮಾಮೂಲಿ ಹೆಂಗೆ ಪಾಲಿಶ್ ಕೊಟ್ರೆ 150 ರೂಪಾಯಿ ಒಂದು ಉಂಗ್ರ ಪಾಲಿಶ್ ತಗೊಂತಾನೆ, ಅವ್ರು ಅದಕ್ಕೆ 400 ರೂಪಾಯಿ ತಗೊಂತಾರೆ. ಸೊ ಅದು ಗೋಲ್ಡ್ ಎಳೆಯತ್ತಲ್ಲ ಜಾಸ್ತಿ, ಅದಕ್ಕೆ ಇದು ಜಾಸ್ತಿ, ಲೇಬರ್ ಜಾಸ್ತಿ. ಸೊ ಅದು ಬಾಂಬೆ ಪಾಲಿಶ್ ಅಂದ್ರೆ ಈಗ ಆಲ್ಮೋಸ್ಟ್ ಇಂಥ ಕ್ಯಾಸ್ಟಿಂಗ್ ಐಟಮ್ಸ್ಗೆಲ್ಲ ಬಾಂಬೆ ಪಾಲಿಶ್ ಹೊಡೆಯೋದು. ಸರ್ ಇವಾಗ ಎಷ್ಟೇ ಗ್ರಾಮ್ ಕೊಟ್ಟರು ನೀವು ಮಾಡ್ತೀರಾ?
ಹೌದು ಮಾಡ್ತೀವಿ. ಎಷ್ಟೇ ಗ್ರಾಮ್ ಕೊಟ್ಟರು ಇದೇ ಜಾಗದಲ್ಲಿ ಕೂತ್ಕೊಂಡೇ ಮಾಡೋದು ನೀವು? ಹೌದು. ಇನ್ನು ಮಿಕ್ಕಿದೆಲ್ಲ ಎಂತ ಯಾವುದೇ ಡಿಸೈನ್ ಪ್ರಪಂಚದಲ್ಲಿ ಯಾವುದೇ ಡಿಸೈನ್ ಇದ್ರು ಸೊ ಇಲ್ಲಿ ಏನಿದೆ ಟೂಲ್ಸ್, ಮಿಕ್ಕಿದ ಅರ್ಧ ಭಾಗ ನಾನು ಮನೇಲಿ ಇಟ್ಕೊಂಡಿದ್ದೀನಿ. ಹೌದಾ? ಮನೇಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಇಲ್ಲಿ ಈಗ ಕಸ್ಟಮರ್ ಅಟೆಂಡ್ ಮಾಡ್ತಾ ಇರ್ತೀನಿ, ಮಾಡೋಕ್ಕಾಗಲ್ಲ. ಸೊ ಇದೆಲ್ಲ ರೆಡಿ ಮಾಡ್ಕೊಂತೀನಿ, ಮನೆಗೆ ಹೋಗಿ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತೀನಿ. ಸೊ ಒಂದು 4 hours, ಮ್ಯಾಕ್ಸಿಮಮ್ 4 hours 5 hours ಕೆಲಸ. ಬಟ್ 90% ನಿಮ್ಮದೇ ಕೆಲಸ, 10% ಮಾತ್ರ ನೀವು ಹೊರಗಡೆ ಹೇಳಿದ್ರಲ್ಲ ಈಗ ಸ್ಟೋನ್ ಕಟ್ಟಿಂಗ್ ಮತ್ತೆ ಇದ್ರದ್ದೆಲ್ಲ ಹೊರಗಡೆ ಮಾಡ್ತೀರಾ. ಸರ್ ಈಗ ಉದಾಹರಣೆಗೆ ಒಂದು ಉಂಗುರ ಮಾಡೋದಕ್ಕೆ ಎಷ್ಟು ಟೈಮ್ ತಗೋತೀರಾ? ಸರ್ ಉಂಗುರ ಮಾಡೋಕೆ ಈಗ ಒಂದು ಮೋಲ್ಡ್ ಹಾಕಿದೆ ಉಜ್ಜ ಅಂದ್ರೆ ಒಂದು ದಿನದಲ್ಲಿ ಮುಗಿಯುತ್ತೆ. ಒಂದು ದಿನದಲ್ಲಿ ಮುಗಿಯುತ್ತೆ. ನಮ್ಗೆ ಈಗ ಏನಾದರೂ ಒಂದು ಮಾಡೋದೇನೋ ತೋರಿಸ್ಕೊಡ್ತೀರಾ ಸರ್? ಏನು ಮಾಡ್ಬೇಕು ನಿಮಗೆ? ಏನು ಮಾಡ್ತೀರಾ ಅದನ್ನ ಮಾಡಿ ಸರ್. ಏನಾದರೂ ಒಂದು ಇದು ಫಸ್ಟ್ ಇದು ಮೋಲ್ಡ್ ಕಲಿಬೇಕಾದ್ರೆ ಹೆಚ್ಚು ಕಮ್ಮಿ ಒಂದು 6-7 months ಬೇರೆ ಕರ್ಗ್ಸು ಮೋಲ್ಡ್ ಹಾಕು. ಬೆಳ್ಳಿದ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಓಕೆ ಓಕೆ. ಚಿನ್ನದ ಹಿಂಗೆ ಹಾಕಿದಾಗ ಮೋಲ್ಡೇ ಬರ್ತಾ ಇದ್ದಿಲ್ಲ. ಇಲ್ಲ ಅರ್ಧ ಬಂದು ನಿಂತ್ಕೊಂಡ್ಬಿಡೋದು, ಇಲ್ಲ ಪೂರ್ತಿ ಹೋಗ್ಬಿಡತ್ತೆ ಮೇಲೆ ನಿಲ್ದೇ ಇರೋದು, ಈ ಥರ ಎಲ್ಲ ಆಗ್ಬಿಡೋದು. ಸೊ ಅದಕ್ಕೊಂದು ನ್ಯಾಕ್ ಇದೆ, ಹಂಗೆ ಹಾಕ್ಬೇಕದು. ಚೂರ್ ಏನಾದ್ರು ಈ ಲಿಕ್ವಿಡ್ ಕರಗತ್ತಲ್ವಾ, ಒಂದಿಷ್ಟು ಸೆಕೆಂಡ್ಸ್ ಇರೋದು, ಒಂದು 5 seconds ಇರುತ್ತೆ. 5 seconds ಅಲ್ಲಿ ಪೋರ್ ಮಾಡ್ಬಿಡ್ಬೇಕು ಇದನ್ನ. ಪೋರ್ ಮಾಡಿದ್ರೆ ಕ್ಲೀನಾಗಿ ಮೋಲ್ಡ್ ಬರುತ್ತೆ. ಇನ್ ಕೇಸ್ ಏನಾದರೂ ಒಂದು 5 seconds ಮೇಲೆ ಹಿಂಗೆ ಹೋಯ್ತು ಅಂದರೆ ಅದು ಒಳಗಡೆ ಹೋಗಲ್ಲ, ಆಚೆ ನಿಂತ್ಕೊಂಡ್ಬಿಡುತ್ತೆ. ಈಗ ಬೇರೆ 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 ಡಿಸೈನ್ಗಳಿಗೆ ಇದು ಬರುತ್ತೆ ಅದಲ್ಲ ಸರ್? ಯಾವ ಡಿಸೈನ್ ಬೇಕೋ ಮಾಡ್ಕೊಬೋದು ಮೋಲ್ಡಲ್ಲಿ. ಯಾವ ಡಿಸೈನ್ ತೋರಿಸ್ತಾರೋ ಕಸ್ಟಮರು. ಇದು ಓವಲ್ ಕಲ್ ಇದೆ, ಇದನ್ನ ಬೇಕಾದ್ರೆ ರೌಂಡು ಮಾಡ್ಬೋದು, ಏನ್ ಬೇಕಾ ಮಾಡ್ಬೋದು. ಅದು ಮರಳಲ್ಲ ಸರ್? ಅದು ಇದು ಸ್ಯಾಂಡ್, ಮೋಲ್ಡಿಂಗ್ ಸ್ಯಾಂಡ್ ಅಂತಾರೆ ಇದಕ್ಕೆ. ಇದು ಮೋಲ್ಡಿಂಗ್ ಸ್ಯಾಂಡ್. ಇದನ್ನೆಲ್ಲ ನೀವು ಎಲ್ಲಿ ಬೈ ಅಂದರೆ ಇದೆಲ್ಲ ಮಾರ್ಕೆಟಲ್ಲಿ ಸಿಗುತ್ತೆ. ಅದು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ತಗೊಂಬಂತೀರ? ಹೌದು, ಎಷ್ಟು ಬೇಕೋ ಅದು. ಇದಕ್ಕೊಂದು ಲೈಫ್ ಅಂತ ಇರುತ್ತೆ, 1-2 years ಇರುತ್ತೆ ಲೈಫ್ ಇದಕ್ಕೆ. ಆಮೇಲೆ ಇದು ಗಟ್ಟಿ ಆಗ್ಬಿಡುತ್ತೆ, ಆಮೇಲೆ ಮೋಲ್ಡ್ ಹಾಕೋಕ್ಕಾಗಲ್ಲ. ಹೌದಾ? ಚೇಂಜ್ ಮಾಡಲೇಬೇಕು. ಹೌದು, 2 years ಆದ್ಮೇಲೆ ಚೇಂಜ್ ಮಾಡ್ತಾರೆ. ಹೌದು, ಮಾಡಲೇಬೇಕು. ಕಾಲಲ್ಲಿ ತುಳಿಬೇಕು ಸರ್ ಇದನ್ನ? ಹೌದು, ಅದು ಪ್ರೆಸ್ ಮಾಡಬೇಕಲ್ಲ, ಅದು ಗಟ್ಟಿ ಹಿಡಿಬೇಕು. ಓಕೆ ಓಕೆ. ಅದಕ್ಕೆ ತುಳಿದಾದ್ಮೇಲೆ ಇದನ್ನ ತೆಗಿಬೇಕು, ಎಕ್ಸ್ಟ್ರಾ ಸ್ಯಾಂಡ್ ತೆಗಿಬೇಕು. ಓಕೆ. ಈ ಇಂಪ್ರೆಷನ್ ಬಂದಿದೆ ಈಗ. ಓಕೆ ಓಕೆ. ಈಗ ಇನ್ನೊಂದು ಸೈಡ್, ಬಿ ಸೈಡ್ಗೆ ಹಾಕಬೇಕು. ಓಕೆ. ಓ, ಡಬಲ್ ಸೈಡ್ ಬರಬೇಕು. ಎ ಸೈಡ್ ಬಿ ಸೈಡ್ ಅನ್ನೋ ಥರ. ಹೌದು. ಅದು ಅಲ್ಲೇ ಪಕ್ಕದಲ್ಲೇ ಮಾಡ್ಕೊತೀರಾ? ಇಲ್ಲ, ಇದಕ್ಕೆ ಇನ್ನೊಂದಕ್ಕೆ ಹಾಕ್ಬೇಕು. ಹಿಂಗೆ ಬರುತ್ತೆ ಈಗ, ಇದಕ್ಕೆ ಬರುತ್ತೆ. ಇನ್ನೊಂದು ಇಂಪ್ರೆಷನ್ ಇಲ್ಲಿ ಬರುತ್ತೆ. ಓಕೆ ಓಕೆ ಓಕೆ. ಅದೇನು ಸರ್ ಅದು? ಈ ಚಾಕ್ ಪೌಡ್ರು. ಅದು ಮಣ್ಣು ಅದಕ್ಕೆ ಕಚ್ಚಬಾರ್ದು ಅಂತ. ಇಲ್ಲ ಕಚ್ಕೊಂಡ್ಬಿಟ್ರೆ ಎರಡು ಅಲ್ಲೇ ಬಿಡುತ್ತೆ. ಓಕೆ ಓಕೆ. ಆ ಚಾಕ್ ಪೌಡ್ರ್ ಹಾಕಿದಾಗ ನೀವು ಮಣ್ಣು ಸಪ್ರೇಟ್ ಆಗುತ್ತೆ, ಮೋಲ್ಡ್ ಸಪ್ರೇಟ್ ಆಗುತ್ತೆ. ಇದು ಸೆಕೆಂಡ್ ಬಿ. ಈಗೇನು ಸರ್ ಇದು? ಇದನ್ನ ಇದು ಮಾಡ್ತಾರೆ ಸರ್? ಇದು ಚಿನ್ನ ಹೋಗಕ್ಕೆ ದಾರಿನಾ? ಓಕೆ ಓಕೆ. ಇದು ಮೋಲ್ಡು. ಸೊ ಈ ಪಾರ್ಟಲ್ಲಿ ಗೋಲ್ಡ್ ಹೋಗುತ್ತೆ, ಗೋಲ್ಡ್ ಅದು ಮೋಲ್ಡ್ ಬರುತ್ತೆ. ಓಕೆ ಓಕೆ. ಓ, ಈ ಥರದ್ದು ಸೂಜಿಲಿ ನೀವು ಇದು ಮಾಡ್ಕೊಂಡಾಗ ಏರ್ ಇಲ್ಲಿ ಲಾಕ್ ಆದರೆ ಏರ್ ಇಲ್ಲಿ ಪಾಸ್ ಆಗೋಕ್ಕೆ ಜಾಗ ಅದು. ಓಕೆ ಓಕೆ ಓಕೆ. ಅದೇ ಸರ್ ಚಿನ್ನ ಇಲ್ಲೇ 22 ಕ್ಯಾರೆಟ್ ಕರ್ಗಿರೋದು ಚಿನ್ನ ಇದೆ. ಓಕೆ ಓಕೆ ಓಕೆ. ಸೊ ಇದನ್ನು ನಾನು ಯೂಸ್ ಮಾಡ್ತೀನಿ. ಕಟ್ ಮಾಡ್ತಾ ಇದ್ದೀರಲ್ಲ? ಹೌದು. ಇದು ಎಷ್ಟು ಸರ್? ಇದೀಗ ಎಷ್ಟು ಗ್ರಾಮ್ ಇದೆ ಇದು? ಸರ್ ಇದು 30 ಗ್ರಾಮ್ ಇದೆ. ಓಕೆ ಓಕೆ. ಸೊ ಅರ್ಧ ಅಂದರೆ 15 ಗ್ರಾಮ್ ಬರುತ್ತೆ. ಅರ್ಧ ಮಾಡಿದ್ದೀನಿ. ಮೊದಲು ಇದೆಲ್ಲ ಕರಗಿಸ್ತಾ ಇದ್ವಿ ಈಜಿಲಲ್ಲಿ, ಅಂಗಡಿ ಫುಲ್ ಧೂಳಾಗ್ಬಿಡತ್ತೆ. ಸೊ ಅದಕ್ಕೆ ಈಗ ಕರೆಂಟ್ ತೊಗೊಂಡಿದ್ದೀನಿ. ಓಕೆ. ಸೊ ಕರೆಂಟಲ್ಲಿ ಬೇಗ ಕರಗಿಬಿಡತ್ತೆ. ಒಂದು ಅಂದರೆ ಕರೆಂಟ್ಗೂ ಏನು ಇದು ಹಾಕಿರ್ತೀರಲ್ಲ? ಹಾಂ, ಕರೆಂಟಿಗೆ ಮೂಸೆ ಬೇರೆ. ಇದು ಗ್ರಾಫೈಟು. ಓಕೆ. ಇದು ಮಣ್ಣಿಂದು. ಓಕೆ. ಇದು ಇದ್ರ ಜೊತೆ ಮಾತ್ರ ಕರಗತ್ತೆ, ಇದು ಅದ್ರ ಜೊತೆ ಮಾತ್ರ ಕರಗತ್ತೆ. ಇದನ್ನ ತೆಗೆದು ಇಲ್ಲಿಟ್ರೆ ಇದು ಕರಗಲ್ಲ, ಇದನ್ನ ತಗೊಂಡು ಅದ್ರಲ್ಲಿಟ್ರೆ ಅದು ಕರಗಲ್ಲ, ಚಿನ್ನ ಕರಗಲ್ಲ. ಸೊ ಎರಡು ಬೇರೆ ಬೇರೆನೆ. ಓಕೆ. ಈಗ ಇದರಲ್ಲಿ ಇಟ್ಬಿಟ್ಟು ಕರಗಿಸ್ತಾ ಇದ್ದೀರಾ? ಹೌದು. ಆನ್ ಮಾಡ್ಬೇಕೀಗ. ಆನ್ ಮಾಡಿದಾಗ ಆನ್ ಮಾಡಿ ಕ್ಲೋಸ್ ಮಾಡ್ಬಿಡ್ತೀರಾ? ಹೌದು. ಓಕೆ. ನಿಮ್ಗೆ ವಾಟರ್ ಆದಾಗ ನೀವು ನೋಡ್ಬೋದು. ಓಕೆ. ಎಷ್ಟು ನಿಮಿಷ ಬೇಕು ಸರ್ ಅದು ಕರಗಕ್ಕೆ? ಸರ್ ಇದು ಈಗ ನೋಡ್ತೀನಿ ರೀಟು. ಹಾಂ, ಇದು ಕರೆಕ್ಟ್ ಇನ್ನೊಂದು 15 minutes ಬೇಕು ಸರ್. 15 minutes ಬೇಕಾ ಈಗ? ನೀವು ಅದನ್ನ ಇಟ್ಬಿಟ್ಟು 15 minutes ವೆಯ್ಟ್ ಮಾಡ್ಬೇಕು ಅದನ್ನು? ಹೌದು. ನೋಡಿ, ಇವರು ಕಲ್ ಕುಡ್ಸೋರು ಇವರು.
ಇವರೇನಾ? ಹಾಂ, ಅವರೆಲ್ಲ ಕಲ್ ಫಿಟ್ ಮಾಡೋರು. ಇವರೇನಾ ಕಲ್ ಫಿಟ್ ಮಾಡೋರು? ಹೌದು ನೋಡಿ, ಇವಾಗ ನಾನು ಮಾಡಿದ ವಾಲೆನ ಓಕೆ ಇವ್ರು ಕಲ್ ಕೊಡಿಸ್ತಾನೆ ಕೊಟ್ಟಿದ್ದಾರೆ. ಓಕೆ ಓಕೆ ಓಕೆ. ಆ ಕಲ್ಲನ್ನ ಇವರೇ ಫಿಟ್ ಮಾಡೋದು ಇವರೇ. ಹಾಂ ಹಾಂ. ಇದೆಲ್ಲ ನಾವು ಪ್ಲೇಟ್ ತಟ್ಬಿಟ್ಟು ಮಾಡೋದಿದೆ. ಓಕೆ ಓಕೆ ಓಕೆ. ಮಾಡಾದ್ಮೇಲೆ ಈಗ ಇಲ್ಲಿ ಕಲ್ ಕೊಡಿಸ್ತಾರ, ಅವ್ರು ಕಲ್ ಕೊಡಿಸ್ತಾರೆ. ಹಾಂ ಹಾಂ ಹಾಂ. ಸೊ ಅವ್ರದ್ದು ಕೆಲಸ ಏನ್ಬೇರೆ ಕಲ್ ಕೆಲಸ ಕೊಡಿಸೋದು. ರೆಡಿ ಆಯ್ತಾ ಸರ್ ಅದು? ಹಾಂ, ರೆಡಿ ಆಗಿದೆ. ಓಕೆ. 15 ನಿಮಿಷಗಳ ಕಾದ್ಮೇಲೆ ಈಗ ಚಿನ್ನ ಕರಗಿಸಿ, ಅದೇನು ಸರ್ ಅದು? ಅದು ಇನ್ನೊಂದು ಇದು ನವಸಾಗರ ಅಂತ ಸರ್. ಓಕೆ. ಓಹೋ. ಓಕೆ. ಚಿನ್ನ ಈಗ ಅದರೊಳಗಡೆ ಹೋಗಿದೆಯಲ್ಲ? ಓಕೆ ಓಕೆ. ನೋಡಿ, ಏರ್ ಪಾಸ್ ಆಗಿದ್ದ ಜಾಗದಲ್ಲಿ ಗಡ್ಡೆಯಾಗಿ ನಿಂತಿದೆ. ಓಕೆ ಓಕೆ. ಓ, ಸಲ್ಫರ್. ಓಕೆ. ಈಗ ಅದು ಹೌದು ನೋಡಿ. ಬಾ 15 ನಿಮಿಷ ಅದು ಹಾಕಿ 2 ಸೆಕೆಂಡ್ಗೆ ಅದು ಕಲರ್ ಚೇಂಜ್ ಆಗೋಯ್ತಲ್ಲ ಸರ್? ಹೌದು. 2 ಸೆಕೆಂಡು ಇಲ್ಲ ಬಿಡಿ ಅದು. ನೋಡಿ, ಇದು ಪಕ್ಕದ ಬೆಳ್ಳಿ, ಇದು ಚಿನ್ನ. ಹಾಂ. ಬಾ ಆ ಮೋಲ್ಡ್ಗೆ ಹಾಕಿತ್ತಿದ್ದಂಗೆನೆ. ಹೌದು. ಓ ಬಾ. ಇದು ಎಕ್ಸೆಸ್ ಗೋಲ್ಡು. ಹಾಂ ಹಾಂ ಹಾಂ. ಇಲ್ಲಿ ಎಕ್ಸೆಸ್ ಗೋಲ್ಡ್ ಇರುತ್ತೆ, ಕಟ್ ಮಾಡ್ಕೊಬೇಕು. ಸೊ ಕಂಪ್ಲೀಟ್ ರಿಂಗು ಪಾಲಿಶ್ ಎಲ್ಲ ಮಾಡಿ ಇದು ಮಾಡಿದ್ರೆ ರೆಡಿ ಆಗುತ್ತೆ. ಆಗಲೇ ನೀವು ಒಂದು ಗ್ಲಾಸಿ ಪಾಲಿಶ್ ತೋರಿಸಿದ್ನಲ್ಲ, ಓಕೆ ಓಕೆ. ಆ ಥರ ಬಾಂಬೆ ಪಾಲಿಶ್ ಕೊಟ್ಟರೆ ಹಂಗೆ ಗ್ಲಾಸಲ್ಲಿ ಅದು ನಾನು ಮೋಲ್ಡ್ ಹಾಕಿ ರೆಡಿ ಮಾಡಿದಾಗ ಹಿಂಗಿತ್ತು ಸರ್. ಓಕೆ ಓಕೆ. ಮೋಲ್ಡ್ ಹಾಕಿ ರೆಡಿ ಮಾಡಿದಾಗ ಈ ಥರ ಇತ್ತು. ಈಗ ನಮಗೆ ತೋರಿಸಿದ್ರಿ ನೀವು ಮೋಲ್ಡ್ ಹಾಕಿದಾಗ. ಈಗ ಅದು ಫೈನಲ್ಲು ಈ ಥರ ಆಗಿದೆ. ಅದು ಫೈನಲ್ ಫಿನಿಶ್ ಇದು. ಈ ಡಿಸೈನ್ ಇಷ್ಟೇ ಅಲ್ವಾ ಸರ್ ಇದು? ಹೌದು ಹೌದು, ಅಷ್ಟೇ. ಕಸ್ಟಮರ್ದು ರಿಕ್ವೈರ್ಮೆಂಟ್ ಅದು. ಕಸ್ಟಮರ್ ಏನು ಆರ್ಡರ್ ಕೊಟ್ಟಿದ್ದು ನೋಡಿ, ಕಸ್ಟಮರ್ ಕೊಟ್ಟಿದ್ದು ಹಿಂಗೆ. ಹಾಂ 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 ಹಾಂ. ಎಷ್ಟು ಗ್ರಾಮ್ ಸರ್ ಇದು? ಇದು 17 ಗ್ರಾಮ್. 17 ಗ್ರಾಮ್. ಓಕೆ ಓಕೆ ಓಕೆ. ನೋಡಿ, ಕಸ್ಟಮರ್ ಬರಲ್ಲ ಹಿಂಗೆ ಡಿಸೈನ್ ತೋರಿಸಿದ್ರು ನನಗೆ. ಸೊ ನಾನು ಅದೇ ಟೈಪ್ ಮಾಡಿದ್ದೀರಾ? ಹೌದು. ಈಗ ನಾನು ಏನೇ ತಾಳಿ ಚೇಂಜ್ ಮಾಡಿದ್ರು ಮ್ಯಾಕ್ಸಿಮಮ್ 12-15 ಇಯರ್ಸ್ ಕೀಳಲ್ಲ. ಓಕೆ ಓಕೆ. ಟ್ರೆಂಡ್ ನೋಡಕ್ ಜೋರಾಗಿ ಕಾಣ್ಬೇಕು, ಬಟ್ ಇದೆಲ್ಲ ಕಂಪ್ಲೀಟ್ ಹಾಲು, ಏನಿರಲ್ಲ ಅದ್ರಲ್ಲಿ. ಈ ಜಿಗಿನಿ ಕಲಿಯಕ್ಕೆ ನಾನು ಹೆಚ್ಚು ಕಮ್ಮಿ 4-5 ವರ್ಷ ಸಿರ್ಸಿಲೇ ಇದ್ದಿದ್ದು. ನೋಡಿ, ನಿಮ್ಗೆ ಎರಡು ಒಂದೇ ಕಲರ್ ಇದೆ. ಹೌದೌದು, ಸೇಮ್ ಇದೆ. ಇದೇ ಅವಳ ಅಂತೀರಾ ನೀವು, ಇದು ಅವಳ ಅಲ್ಲ ಅಂತೀರಾ. ಆಕ್ಚುಲಿ ಇದು ಅವಳ, ಇದು ಡೂಪ್ಲಿಕೇಟ್. ಹೌದಾ?